me forever on fire. ಹೊಸ ವರ್ಷಕ್ಕೆ ಅಷ್ಟೇನಾ ಹಾಗಾದರೆ ಹ್ಯಾಪಿ ನ್ಯೂ ಇಯರ್ 2025 ಅಂತ ಬರ್ಕೊಂಡ್ಬಿಟ್ರೆ ಅಷ್ಟೇನಾ? ಇಲ್ಲ, ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಬೆಲೆ ಏರಿಕೆಯೂ ಕೂಡ ಒಂದು ದೊಡ್ಡ ಬದಲಾವಣೆ. ಬೆಲೆ ಏರಿಕೆ ಬಹಳ ದಿನಗಳಾಗಿದೆ. ಬೆಲೆ ಏರಿಕೆ ವಿಚಾರ ಮತ್ತೆ ಚರ್ಚೆ ಮಾಡ್ತಾನೆ ಇರ್ತೀವಿ. ಈಗ ಇನ್ನೊಂದು ಸ್ಟೇಜ್, ಅದು ಬೆಲೆ ಏರಿಕೆ ಇನ್ನೊಂದು ಸ್ಟೇಜ್ಗೆ ನಾವೆಲ್ಲ ಎಂಟ್ರಿ ಆಗ್ತಾ ಇದ್ದೀವಿ. ಕೆಲವೊಂದು ವ್ಯವಸ್ಥೆ ನಿಯಮಗಳಲ್ಲಿ ನಾಳೆಯಿಂದನೇ ಸಾಕಷ್ಟು ಬದಲಾವಣೆ ಆಗುತ್ತೆ. ಹಣಕಾಸಿನ ಪಾವತಿ ವಿಚಾರಕ್ಕೆ ಅಥವಾ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ನಿಯಮಗಳಲ್ಲಿ ಬದಲಾವಣೆ ಆಗೋದು ಪಕ್ಕ. ಹೊಸ ನಿಯಮಗಳ ಜಾರಿಗೆ ಕೇಂದ್ರ ಒಂದು ಕಡೆ ಸಿದ್ಧವಾಗಿದೆ ಮತ್ತು RBI ಕೂಡ ಸಿದ್ಧವಾಗಿದೆ. ಇದರಲ್ಲಿ UPI ಪಾವತಿ ಮೂಲಕ, ಅಂದರೆ UPI 123 ಮೂಲಕ ಹೆಚ್ಚಿನ ಪಾವತಿ ಮಾಡುವಂಥ ವಿಚಾರ. ಫೀಚರ್ ಫೋನ್ನಲ್ಲಿ ಹೆಚ್ಚಿನ ವಹಿವಾಟು ಮಾಡಬಹುದಾಗುತ್ತೆ. ಗರಿಷ್ಠ ಮೊತ್ತ 5,000ದ ಬದಲು 10,000ಕ್ಕೆ ಇದನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ. ಜನವರಿ 1ರಿಂದಾನೇ ಹೊಸ ವ್ಯವಸ್ಥೆ ಜಾರಿಯಾಗಬೇಕು ಅಂತೇಳಿ ಸಿದ್ಧತೆ ಮಾಡಲಾಗ್ತಾ ಇದೆ. ಫೀಚರ್ ಫೋನ್ನಲ್ಲಿ ಹೆಚ್ಚಿನ ಮೊತ್ತ ಪಾವತಿಗೆ ಇದರಿಂದ ಅನುಕೂಲ ಆಗುತ್ತೆ. ಸರಿ, ಕಾರ್ ಕೊಂಡ್ಕೊಳ್ಳೋಣ, ಹೊಸ ವರ್ಷಕ್ಕೆ ಹೊಸ ಮಾಡಲು ಅದು ಇದು ಅಂತಿರುತ್ತಲ್ಲ, ಅದು ಚೆಕ್ ಮಾಡಿಕೊಂಡಾಗ ಹೊಸ ವರ್ಷಕ್ಕೆ ಬೆಲೆ ಏರಿಕೆಗೂ ಇನ್ನಿಲ್ಲದ ನಂಟಿರುತ್ತೆ. ಹೊಸ ವರ್ಷದಲ್ಲಿ ಕಾರುಗಳ ಬೆಲೆ ಏರಿಕೆ ಸಾಧ್ಯತೆ ಇದೆ. 3% ವಾಹನಗಳ ಬೆಲೆ ಏರಿಕೆ ಆಗಬಹುದು ಅಂತ. ವಾಹನಗಳಲ್ಲಿ 3% ಅದರ ಒಂದು ಪ್ರೈಸ್ ಹೈಕ್ ಆಗಬಹುದು ಅಂತ ಇದೆ. ಅಲ್ಲಿ ಬೆಲೆ ಏರಿಕೆ ಘೋಷಣೆ ಮಾಡಿವೆ ಅನೇಕ ಕಂಪನಿಗಳು. ಟಾಟಾ, ಕಿಯಾ, ಮಾರುತಿ ಸುಜುಕಿ, ಹ್ಯುಂಡಾಯ್, ಮಹೀಂದ್ರಾ, MG ಮೋಟಾರ್, ಔಡಿ, BMW, JSW ಘೋಷಣೆಯನ್ನು ಮಾಡಿದ್ದಾರೆ ಆಲ್ರೆಡಿ. ಇನ್ನೊಂದು ಕಡೆ GST ಬದಲಾವಣೆ ವಿಚಾರದಲ್ಲಿ, GST ವ್ಯವಸ್ಥೆಯಲ್ಲಿಯೂ ಕೂಡ ಕೆಲವೊಂದು ಚೇಂಜಸ್ ಆಗ್ತಾ ಇದೆ. ಇಲ್ಲಿ ಗಮನ ಇಟ್ಟು ನೋಡಬೇಕಾಗುತ್ತಿದೆ ಎಲ್ಲರೂ ಕೂಡ ಇದನ್ನು. ಪೋರ್ಟಲ್ನಲ್ಲಿ GST ಪೋರ್ಟಲ್ ಇದೆಯಲ್ಲ, ಇದರಲ್ಲಿ ಬಹು ಹಂತಗಳ ದೃಢೀಕರಣ ವ್ಯವಸ್ಥೆ ಕಡ್ಡಾಯವಾಗಿರುತ್ತೆ. ಸುರಕ್ಷತೆ ಖಾತ್ರಿಪಡಿಸಲು ಈ ಕ್ರಮ ಇರುತ್ತೆ. GST ಗ್ರಾಹಕರು ಮೊಬೈಲ್ ಸಂಖ್ಯೆಯನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಈ ಒಂದು ವಿಚಾರ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಇದರಲ್ಲಿ EPS ಪಿಂಚಣಿ, ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆ ಜಾರಿ. ದೇಶದ ಯಾವುದೇ ಬ್ಯಾಂಕ್ ಶಾಖೆಯಿಂದ ಪಿಂಚಣಿ ಪಡೆಯುವಂತಹ ಸೌಲಭ್ಯ ಇದರಲ್ಲಿರುತ್ತೆ. ದೇಶದ ಯಾವ ಸ್ಥಳದಲ್ಲಿ ಬೇಕಾದರೂ ಪೆನ್ಷನ್ ಅಮೌಂಟ್ ಅಥವಾ ಪಿಂಚಣಿಯ ಮೊತ್ತವನ್ನು ಪಡ್ಕೊಳ್ಬಹುದಾಗುತ್ತೆ. ಜನವರಿ ತಿಂಗಳಿಂದಾನೇ ಇದು ಜಾರಿಯಾಗಬಹುದು ಅಂತ. ಸಣ್ಣ ಉಳಿತಾಯದ ಬಡ್ಡಿ ಈ ವಿಚಾರದಲ್ಲಿ ಮಾರ್ಪಾಟಾಗಬಹುದು. PPF, NSC ಎಂತಹ ಸಣ್ಣ ಉಳಿತಾಯ ಗ್ರಾಹಕರಿಗೆ ಲಾಭ ಆಗುತ್ತೆ. ಇದರಲ್ಲಿ ಜನವರಿ 1 ಹೊಸ ವರ್ಷ ಮಾತ್ರವಲ್ಲ, ಹೊಸ ಆರ್ಥಿಕ ತ್ರೈಮಾಸ ಕೂಡ ಹೌದು. ಹೊಸ ಒಂದು ಆರ್ಥಿಕ ಜನವರಿ, ಫೆಬ್ರವರಿ, ಮಾರ್ಚ್, ಒಂದು ತ್ರೈಮಾಸಿಕ, ಒಂದು ಕ್ವಾರ್ಟರ್ ಅಂತ ಕರೀತಾರೆ ಅದನ್ನು. ಬಡ್ಡಿ ದರಗಳಲ್ಲಿ ಬದಲಾವಣೆ ಮಾಡಿದ್ರೆ ಜನವರಿ 1ರಿಂದಾನೇ ಇದು ಕೂಡ ಅನ್ವಯ ಆಗುತ್ತೆ. ನೆಫ್ಟ್ ಅಂತ ನೋಡಿದಾಗ ಹಣವನ್ನು ನಾವು ಆನ್ಲೈನ್ನ ಮೂಲಕವಾಗಿ ದೊಡ್ಡ ಮೊತ್ತದ ಹಣವನ್ನು ಒಂದು ಖಾತೆಯಿಂದ ಇನ್ನೊಂದು ಖಾತೆಗೆ ವರ್ಗಾವಣೆ ಮಾಡೋ ವಿಚಾರ ಇದೆಯಲ್ಲ, ಇದರಲ್ಲಿಯೂ ಕೂಡ ಹೊಸ ಸೌಲಭ್ಯ ಇರುತ್ತೆ. ಇದರಲ್ಲಿ RTGS ನೆಫ್ಟ್ ಸೌಲಭ್ಯಕ್ಕೆ ಹೊಸದೊಂದು ಅನುಕೂಲವನ್ನು ಕೂಡ ಸೇರಿಸಬೇಕು ಅಂತ ಹೇಳಿ RBI ಕ್ರಮ ಕೈಗೊಳ್ತಾ ಇದೆ. ಯಾರ ಖಾತೆಗೆ ಹಣ ವರ್ಗಾವಣೆ ಆಗುತ್ತೋ ಆಗುತ್ತೆ. ಖಾತೆ ಸಂಖ್ಯೆ, ಬ್ಯಾಂಕ್ ಶಾಖೆಯ IFSC ಕೋಡ್ ನಮೂದು ಮಾಡಬೇಕಾಗತ್ತೆ. ಇದರಿಂದ ಬಳಕೆದಾರರಿಗೆ ಹಣ ವರ್ಗಾವಣೆ ಮಾಡುವಾಗ ಒಂದು ಅಳುಕಿರಲ್ಲ, ಇವರಿಗೆ ಹೋಗಿದೆ ಇದು, ನನ್ನ ಹಣ ಇನ್ಯಾರಿಗೂ ತಲುಪಿಲ್ಲ ಅನ್ನೋ ಒಂದು ಖಾತ್ರಿ ಸಿಕ್ಕಿಬಿಡುತ್ತಲ್ಲಿ ಅಂತ. ಖಾತೆ ಸಂಖ್ಯೆ ತಪ್ಪಾಗ್ಬಿಟ್ಟಾಗ ಬೇರೊಬ್ಬರಿಗೆ ಹಣ ವರ್ಗಾವಣೆ ಆಗುವಂತಹ ಸಾಧ್ಯತೆ ಕಡಿಮೆ ಆಗುತ್ತೆ ಅಂತ.